ಮತ್ತೆ ತಮ್ಮೆಲ್ಲರಿಗೂ ನಮ್ಮ ಕ್ಲಾಸ್ನಲ್ಲಿ ಸ್ವಾಗತವನ್ನು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬಯಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ನ್ಯೂಕ್ಲಿಕ್ ಆಸಿಡ್ ಏನು ಬರುತ್ತಲ್ಲ, ಸೊ ಆ ಪಾಯಿಂಟ್ಸ್ಗೆ ರಿಲೇಟೆಡ್ ಯಾವ ಥರ ಕ್ವಶನ್ಗಳನ್ನು TET-ನಲ್ಲಿ ಕೇಳಿರ್ತಾರೆ. ಸೊ ಅದರ ಒಂದು ಟಾಪ್ 10 ಕ್ವಶನ್ಗಳನ್ನು ಇವತ್ತು ನಾವು ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಹೌದಾ? ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ನಮ್ಮ ಕ್ಲಾಸ್ನ ವಿಡಿಯೋಸ್ಗಳನ್ನು ನೋಡಿ ಆಮೇಲೆ ಇಷ್ಟ ಆದರೆ ತಾವು ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನಾವು ಡೈರೆಕ್ಟಾಗಿ ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಸೊ ಈ ಚಾಪ್ಟರ್ದ ಫಸ್ಟ್ ಒಂದು ಕ್ವಶನ್ನು ಯಾವ ಥರ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ ಫಸ್ಟ್ ಏನೇನು ನೋಡಿ, DNA ರಚನೆಯನ್ನು ಮೊದಲು ವಿವರಿಸಿದವರು ಯಾರು ಅಂತ ಕೇಳಿದ್ದಾರೆ. DNA ಇದರ ಒಂದು ರಚನೆಯನ್ನು ಮೊದಲು ವಿವರಿಸಿದವರು ಯಾರು? ಇಲ್ಲಿ ಆಯ್ಕೆಗಳನ್ನು ನೋಡಿ. ಆಯ್ಕೆಯನ್ನು ಕೊಟ್ಟಿರ್ತಾರೆ. ಚಾರ್ಲ್ ಡಾರ್ವಿನ್ ಅಂತ ಇದೆ, ಸೆಕೆಂಡ್ ಗ್ರೆಗರ್ ಮೆಂಡೆಲ್ ಅಂತ ಇದೆ, ಥರ್ಡ್ ಡಾಕ್ಟರ್ MS ಸ್ವಾಮಿನಾಥನ್ ಇದೆ, ಫೋರ್ತನ್ನು ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಇದರಲ್ಲಿ ವ್ಯಾಟ್ಸನ್ ಮತ್ತು ಕ್ರಿಕ್. ಯಾಕಂದರೆ ಈ ಇಬ್ಬರು ವಿಜ್ಞಾನಿಗಳು ಕೂಡಿ ಫಸ್ಟ್ ಟೈಮು DNA ಇದರ ಒಂದು ರಚನೆಯನ್ನು ವಿವರಿಸಿದವರೇ ಇವರೇ. ಯಾರು? ಈ ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು. ಹಾಗಾದರೆ ಈ ಚಾರ್ಲ್ ಡಾರ್ವಿನ್ ಸರ್ ಏನು ಮಾಡಿದ್ರು, ಗ್ರೆಗರ್ ಮೆಂಡೆಲ್ ಅವ್ರು ಏನು ರಿಸರ್ಚ್ ಮಾಡಿದ್ರು, ಡಾಕ್ಟರ್ ಸ್ವಾಮಿನಾಥನ್ ಅವರು ಇವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ನಾವಿಲ್ಲಿ ವಿಶ್ಲೇಷಣೆ ಸಹಿತ ಕೊಡ್ತಾ ಇದ್ದೀವಿ. ಸೊ ನಮ್ಮ ಕ್ಲಾಸ್ನಲ್ಲಿ ಬೇಕಾದ ವಿಡಿಯೋಸ್ಗಳನ್ನು ತಾವು ನೋಡ್ಬೋದು. ವಿಶ್ಲೇಷಣೆ ಸಹಿತ ನಾವು ಕ್ಲಾಸ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಬೇರೆಯವರ ಹಾಗೆ ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡೋದು ಹಾಗಿದೆ ಹೇಗೆ ಸುಮ್ಮನೆ ಹಂಗೆ ಹೇಳೋದಿಲ್ಲ. ಹೌದಾ? ಸೊ ನಾನು ಕೆಲವೊಂದಿಷ್ಟು ಚಾನಲ್ಗಳನ್ನು ನೋಡಿದ್ದೀನಿ. ಅವ್ರೇನು ಡೈರೆಕ್ಟಾಗಿ DNA ರಚನೆಯನ್ನು ವಿವರಿಸಿದವರು ಯಾರು? ವ್ಯಾಟ್ಸನ್ ಮತ್ತು ಕ್ರಿಕ್. ಮುಗಿತು. ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್, ಈ ಥರ ಆ ಥರ ಎಲ್ಲ ನಮ್ಮ ಚಾನಲಲ್ಲಿ. ಸೊ ನಾವು ಡಿಸ್ಕಷನ್ಗಳನ್ನ ಹೆಂಗೆ ಮಾಡ್ತೀವಪ್ಪ ಅಂದರೆ ಪೂರ್ತಿಯಾಗಿ ಡಿಸ್ಕಷನ್. ಚಾರ್ಲ್ ಡಾರ್ವಿನ್ಸ್ ಅವರು ಏನು ಮಾಡಿದ್ರು, ಗ್ರೆಗರ್ ಮೆಂಡೆಲ್ ಅವರು ಏನು ಮಾಡಿದ್ರು, ಡಾಕ್ಟರ್ MS ಸ್ವಾಮಿನಾಥನ್ ಅವರು ಏನು ಮಾಡಿದ್ರು, ಸೊ ಪ್ರತಿಯೊಬ್ಬರ ಬಗ್ಗೆ ಒಂದು ಡೀಟೇಲ್ಸ್ ಆಗಿ ನಿಮ್ಗೆ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಫಸ್ಟ್ ತಗೊಳ್ಳಿ, ಚಾರ್ಲ್ ಡಾರ್ವಿನ್ ಸರ್ ಇವರು ಏನು ಮಾಡಿದ್ರಪ್ಪ ಅಂದರೆ, ಚಾರ್ಲ್ ಡಾರ್ವಿನ್ಸ್ ಅವರು ಎಲ್ಲ ಜಾತಿಯ ಜೀವಿಗಳು ಸಾಮಾನ್ಯವಾಗಿ ಪೂರ್ವಜರದಿಂದ ಬಂದಿದೆ ಅಂತ ಹೇಳಿಕೊಟ್ಟವ್ರೆ ಇವರೇ. ಯಾರು? ನಮ್ಮ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿಯವರು. ನೋಡಿ, ಎಲ್ಲ ಜಾತಿಯ ಜೀವಿಗಳು, ಹೌದಾ, ಎಲ್ಲ ಜಾತಿಯ ಜೀವಿಗಳು ಹೇಗೆ ಬಂದಿವಪ್ಪ ಅಂದರೆ ನಮ್ಮ ಪೂರ್ವಜರಿಂದ ಅವುಗಳ ಒಂದು ಉತ್ಪತ್ತಿಯಾಗಿದೆ ಅಂತಕ್ಕಂಥ ಹೇಳಿಕೊಟ್ಟವರೇ ಯಾರು? ಈ ನಮ್ಮ ಚಾರ್ಲ್ ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿಯವರು. ಇದೇ ಥರ ಗ್ರೆಗರ್ ಮೆಂಡೆಲ್ ಅವರು ಕೂಡ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟರಪ್ಪ ಅಂದರೆ ಬಟಾಣಿ ಸಸ್ಯದ ಒಂದು ಆನುವಂಶಿಕತೆಯ ಬಗ್ಗೆ ನಮಗೆ ಒಂದು ವಿವರಣೆಯನ್ನು ಕೊಟ್ಟವರೇ ಅವರೇ. ಯಾವ ಸಸ್ಯದ ಬಗ್ಗೆ ಅಂದರೆ ಬಟಾಣಿ. ಒಂದು ನಿಮಿಷ. ಓಕೆ, ಇವ್ರು ಏನು ಕೊಟ್ಟಿದ್ರು ಸ್ಟಡಿಯಪ್ಪ ಅಂದರೆ ಬಟಾಣಿ ಸಸ್ಯದ ಆನುವಂಶಿಕತೆಯನ್ನು ಕೊಟ್ಟವ್ರೆ ಇವರು. ಯಾರಪ್ಪ ಅಂದರೆ ಗ್ರೆಗರ್ ಮೆಂಡೆಲ್ ಅಂತಕ್ಕಂಥ ವಿಜ್ಞಾನಿ. ಇನ್ನು ಡಾಕ್ಟರ್ MS ಸ್ವಾಮಿನಾಥನ್ ಅವ್ರನ್ನ ತೊಗೊಂಡ್ರೆ ಅವ್ರು ಏನು ಹೇಳಿದ್ರೆ, ಆಲ್ರೆಡಿ ನಿಮ್ಗೆ ಇವ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಮತ್ತೆ ರಿಪೀಟ್ ಆಗಿ ಬಂದಿದೆ. ಸೊ ಇವರು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಇವ್ರನ್ನ ಕರೀತಾರೆ. ಏನು? ಭಾರತದ ಹಸಿರು ಕ್ರಾಂತಿಯ ಜನಕ ಅಂತ ಇವ್ರನ್ನ ಕರೀತಾರೆ. ಯಾರನ್ನ? ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು. ಸೊ ಇವ್ರ ಬಗ್ಗೆ ಡಿಸ್ಕಷನ್ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಇಲ್ಲಿ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ? ಜಸ್ಟ್ ನಿಮ್ಗೆ ಹೇಳಿದೆ, ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂಥ ವಿಜ್ಞಾನಿಗಳು DNA ರಚನೆಯನ್ನು ಮೊಟ್ಟ ಮೊದಲ ಬಾರಿಗೆ ವಿವರಣೆಯನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಈ ಕ್ವಶನ್ಸ್ ಕೂಡ ಆಲ್ರೆಡಿ ಒಂದು ಓಲ್ಡ್ ಕ್ವಶನಲ್ಲಿ ಬಂದಿದೆ. ಅದು ಎಲ್ಲಿ ಬಂದಿದೆ ಅಂತ ಮತ್ತೆ ನಿಮಗೆ ನಾನು ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಬರುತ್ತಿಲ್ಲ ಆ ಟೈಮಲ್ಲಿ ಮತ್ತೆ ನಿಮಗೆ ಹೇಳ್ತೀನಿ. ಓಕೆ, ಲಕ್ಷಲ್ಲಿ ಇಟ್ಕೊಳ್ಳಿ. ಈ ಫಸ್ಟ್ ಕ್ವಶನ್ ಕೂಡ ಆಲ್ರೆಡಿ ಒಂದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ ನಮಗೆ. ಓಕೆ, ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ ನೋಡಿ, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಹೆರಿಡಿಟಿ ಬಗ್ಗೆ ಸ್ಟಡಿ ಮಾಡ್ತೀವಿ, ಆಮೇಲೆ ಬ್ರೀಡಿಂಗ್ಸ್ ಬಗ್ಗೆ ನಾವು ಸ್ಟಡಿಯನ್ನು ಮಾಡ್ತೀವಿ. ಈ ಒಂದು ಸ್ಟಡಿ ಮಾಡ್ತೀವಿ. ಹಾಗಾದರೆ ಸ್ಟಡಿ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಜಿನಿಯಾಲಜಿ, ಹೆರಿಡಿಟಾಲಜಿ, ನೆಫ್ರಾಲಜಿ,
ಜೆನೆಟಿಕ್ಸ್. ಸೊ ಈ ಥರ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಪ್ಷನ್ಗಳ ಪೈಕಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಜೆನೆಟಿಕ್ಸ್ ಅಂದ್ರೇ ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಬಗ್ಗೆ ಒಂದು ಅಧ್ಯಯನವನ್ನು ನಾವು ಮಾಡ್ತಾ ಇರ್ತೀವಿ. ಸೊ ಅದಕ್ಕೇನಂತ ಕರಿತೀವಿ, ಸಿಂಪಲ್ಲಾಗಿ ಜೆನೆಟಿಕ್ಸ್ ಅಂತ ಕರಿತೀವಿ. ಇನ್ನು ಈ ಜಿನಿಯಾಲಜಿ ಅಂದರೆ ಏನು ಆ್ಯಕ್ಚುಲಿ, ಆಮೇಲೆ ಹೆರಿಡಿಟಾಲಜಿ ಅಂದರೆ ಏನು, ಹೌದಾ, ಆಮೇಲೆ ನೆಫ್ರಾಲಜಿ ಅಂದರೆ ಏನು, ಸೊ ಇವುಗಳ ಬಗ್ಗೆ ಕೂಡ ನಾವಿಲ್ಲಿ ಹೇಳ್ತೀವಿ. ಜೀನಿಯಾಲಜಿ ಅಂದರೆ ಏನು, ವಂಶಾವಳಿಯ ಒಂದು ಅಧ್ಯಯನ ಏನೋ ಮಾಡ್ತೀವಲ್ವ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಜಿನಿಯಾಲಜಿ ಅಂತ ಕರಿತೀವಿ. ವಂಶಾವಳಿಯ ಅಧ್ಯಯನ, ವಂಶಾವಳಿಯ ಒಂದು ಅಧ್ಯಯನ ಏನು ಮಾಡ್ತೀವಲ್ವ, ಸೊ ಅದಕ್ಕೆ ನಾವೇನಂತ ಕರಿತೀವಿ, ಜಿನಿಯಾಲಜಿ ಅಂತ ಕರಿತೀವಿ. ಇದೇ ಥರ ಹೆರಿಡಿಟಾಲಜಿ. ಸೊ ಆಲ್ರೆಡಿ ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಏನು ಹೆರಿಡಿಟಾಲಜಿ ಅಂದರೆ ಆನುವಂಶಿಕತೆಯ ಒಂದು ಅಧ್ಯಯನ. ಆನುವಂಶಿಕತೆಯ ಒಂದು ಅಧ್ಯಯನ ನಾವು ಏನು ಮಾಡ್ತೀವಲ್ವ, ಸೊ ಆ ಅಧ್ಯಯನಕ್ಕೆ ಏನಂತ ಕರಿತೀವಿ, ಹೆರಿಡಿಟಾಲಜಿ ಅಂತ ಕರಿತೀವಿ. ಇದೇ ಥರ ನೆಫ್ರಾಲಜಿ ಅಂದ್ರೇನು, ಕಿಡ್ನಿಗೆ ಸಂಬಂಧಿಸಿದ ಒಂದು ಏನು ಅಧ್ಯಯನ ನಾವು ಏನು ಮಾಡ್ತೀವಿ, ಸೊ ಆ ಅಧ್ಯಯನಕ್ಕೆ ಏನಂತ ಕರಿತೀವಿ ನಾವು, ಸಿಂಪಲ್ಲಾಗಿ ನೆಫ್ರಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನ್ ನೋಡಿ ಮತ್ತೆ ಏನು ಕೊಟ್ಟಿರ್ತಾರೆ, ಹೆರಿಡಿಟಿ ಮತ್ತು ಬ್ರೀಡಿಂಗ್ಸ್ ಇದರ ಒಂದು ಅಧ್ಯಯನವನ್ನು ಏನೆಂದು ಕರೀತಾರೆ ಅಂತ ಕ್ವಶನ್ ಕೇಳಿದ್ರೆ ಏನಂತ ಕರೀತಾರೆ, ಸರಿಯಾದ ಆನ್ಸರ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಯಾವುದು, ಜೆನೆಟಿಕ್ಸು. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 3 ನೋಡಿ ಏನು ಹೇಳುತ್ತೆ ನಮಗೆ. ಓಕೆ, ಕ್ವಶನ್ ನಂಬರ್ 3 ನೋಡಿ. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶೀಯ ಕಾಯಿಲೆಯಾಗಿದೆ. ನೋಡಿ, ಕೆಲವೊಂದು ಕಾಯಿಲೆ ಹೆಂಗಿರ್ತಪ್ಪ ಅಂದರೆ ನಮಗೆ ಆನುವಂಶತೆಯಿಂದ ಬಂದಿರತಕ್ಕಂಥ ಕಾಯಿಲೆಗಳು ಕೂಡ ಇರ್ತವೆ. ಸೊ ತಮಗೆಲ್ಲ ಗೊತ್ತಿದೆ, ಡಯಾಬಿಟಿಸ್ ಇದು ಒಂದು ಏನಾಗುತ್ತೆ, ಒಂದು ಆನುವಂಶಿಕತೆಯಿಂದ ಬಂದಿರತಕ್ಕಂಥ ಒಂದು ಕಾಯಿಲೆ ಅಂತೇಳಿ ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ, ಹೌದಾ. ಸೊ ಅದೇ ಥರ ಇಲ್ಲಿ ಕೊಟ್ಟಿರ್ತಕ್ಕಂಥ ರೋಗಗಳಲ್ಲಿ ಇಲ್ಲಿ ಯಾವ ಕೊಟ್ಟಿದ್ದಾರೆ ನೋಡಿ, ಸ್ಕರ್ವಿ ಅಂತ ಇದೆ, ರಿಕೆಟ್ಸ್ ಇದೆ, ಇರುಳು ಕುರುಡುತನ ಇದೆ, ಬಣ್ಣ ಕುರುಡುತನ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಬಣ್ಣ ಕುರುಡುತನ ಅಂತ ಹೇಳ್ತೀವಿ. ಸೊ ಇದರ ಒಂದು ಸರಿಯಾದ ಆನ್ಸರ್. ಯಾಕೆಂದರೆ ಈ ಬಣ್ಣ ಕುರುಡುತನ ಹೆಂಗೆ ಬರ್ತಪ್ಪ ಅಂದರೆ ಆನುವಂಶಿಕತೆ ಒಂದು ಕಾಯಿಲೆ ಅಂತಲೇ ಹೇಳ್ತೀವಿ. ಓಕೆ, ಈಗ ನಾವು ಒಂದೊಂದಾಗಿ ನೋಡೋಣ. ಆ್ಯಕ್ಚುಲಿ ಸ್ಕರ್ವಿ ಅಂದರೆ ಏನು ತಮಗೆಲ್ಲ ಗೊತ್ತಿದೆ. ಏನು ಸ್ಕರ್ವಿ ಅಂದರೆ ರಕ್ತ ಪಿತ್ತವ್ಯಾಧಿ ಅಂತ ಹೇಳ್ತೀವಿ. ಸೊ ಸ್ಕರ್ವಿ ಅಂದರೆ ತಮಗೆಲ್ಲ ಗೊತ್ತಿದೆ. ಏನಂತ ಹೇಳ್ತೀವಿ, ಸ್ಕರ್ವಿ ಅಂದರೆ ನಾವು ರಕ್ತ ಪಿತ್ತವ್ಯಾಧಿ ಅಂತ ಹೇಳ್ತೀವಿ. ಏನು, ರಕ್ತ ಪಿತ್ತವ್ಯಾಧಿ ಅಂದರೆ ವಸಡುಗಳಿಂದ ಒಂದು ರಕ್ತಸ್ರಾವ ಕೂಡ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಕಾರಣ ಏನಪ್ಪ ಅಂದರೆ ವಿಟಮಿನ್ ಸಿ ಒಂದು ಕೊರತೆಯಲ್ಲಿ ಆಗ್ತಾ ಇರುತ್ತೆ ಆ ಮನುಷ್ಯನಲ್ಲಿ. ಸೊ ತಮಗೇನಾದರೂ ವಿಟಮಿನ್ ಸಿ ಕೊರತೆ ಇದ್ದರೆ ಈ 2 ಡಿಸೀಸ್ಗಳು ತಮ್ಮಲ್ಲಿ ಕಾಣಿಸ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಯಾವುದಪ್ಪ ಅಂದರೆ ಒಂದನೇದು ರಕ್ತ ಪಿತ್ತವ್ಯಾಧಿ, ಇನ್ನೊಂದು ವಸಡುಗಳಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ. ಸೊ ಅದಕ್ಕೆ ರೀಸನ್ ಏನಪ್ಪ ಅಂದರೆ ವಿಟಮಿನ್ ಸಿ ಇದರ ಒಂದು ಕೊರತೆಯಿಂದ ಅದು ಆಗ್ತಾ ಇರುತ್ತೆ, ಹೌದಾ. ಇನ್ನು ಇದೇ ಥರ ಸೆಕೆಂಡ್ ರಿಕೆಟ್ಸ್ ಅಂತ ಕೊಟ್ಟಿದ್ದಾರೆ, ರಿಕೆಟ್ಸು. ಸೊ ರಿಕೆಟ್ಸ್ ಅಂದರೆ ಏನು ಆ್ಯಕ್ಚುಲಿ, ಈ ರಿಕೆಟ್ಸ್ ಅಂದರೆ ಏನಪ್ಪ ಅಂದರೆ ಮೃದು ಮೂಳೆ ರೋಗ ಅಂತ ಹೇಳ್ತೀವಿ. ಏನು, ಮೃದು ಮೂಳೆ ರೋಗ ಅಂತ ಕರಿತೀವಿ. ಮೃದು ಮೂಳೆ ರೋಗ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೂಳೆಗಳು ಯಾವ ಥರ ಇರುತ್ತಪ್ಪ ಅಂದರೆ ಆ್ಯಕ್ಚುಲಿ ಅದು ಸ್ಟ್ರಾಂಗ್ ಆಗಿರಬೇಕು. ಬಟ್ ಈ ರೋಗ ಏನಾದರೂ ಆ ಒಂದು ಕ್ಯಾಂಡಿಡೇಟ್ನಲ್ಲಿ ಬಂದಿದ್ದರೆ, ಆ ವ್ಯಕ್ತಿಯಲ್ಲಿ ಬಂದಿದ್ದರೆ ಏನಾಗುತ್ತಪ್ಪ, ಮೂಳೆಗಳು ಯಾವ ಥರ ಆಗಿರುತ್ತೆ, ಅಲ್ಲಿ ಮೃದುವಾಗಿರುತ್ತೆ. ಅಂದರೆ ಸ್ಟ್ರಾಂಗ್ ಆಗಿರಲ್ಲ, ವೀಕ್ ಆಗಿರುತ್ತೆ. ಸಪೋಸ್ ನಾವು ಏನಾದರೂ ಅವ್ರು ನುಗ್ಗಿಸ್ಕೊಟ್ರೆ, ಅವ್ರು ಎಲ್ಲಾದರೂ ಬಿದ್ದರೆ ಏನಾಗುತ್ತೆ, ಅವ್ರಲ್ಲಿರ್ತಕ್ಕಂಥ ಮೂಳೆಗಳು ಮುರಿದು ಬಿಡುತ್ತೆ. ಸೊ ಕೈಯೋ ಕಾಲು ಅಥವಾ ಬಾಡಿನಲ್ಲಿ ಇರ್ತಕ್ಕಂಥ ಯಾವುದೋ ಒಂದು ಎಲುಬು ಏನಾಗುತ್ತೆ, ಮುರಿದು ಬಿಡುತ್ತೆ. ಸೊ ಅದಕ್ಕೆ ನಾವು ಸಿಂಪಲ್ ಏನಂತ ಕರಿತೀವಿ, ರಿಕೆಟ್ಸ್ ಅಂತ ಕರಿತೀವಿ, ಹೌದಾ. ಇನ್ನು ಮೂರನೇದು ಇರುಳು ಕುರುಡುತನ ಅಂತ ಕೊಟ್ಟಿವಿ. ಇರುಳು ಕುರುಡುತನ ಅಂದರೆ ನಾವೇನಂತೀವಿ, ರಾತ್ರಿ ಟೈಮಲ್ಲಿ ಅವರಿಗೆ ಕಣ್ಣು ಕಾಣಿಸಲ್ಲ, ಅದಕ್ಕೆ ನಾವು ಇರುಳು ಕುರುಡುತನ ಅಂತ ಹೇಳ್ತೀವಿ. ಹಗಲು ಮತ್ತು ಇರುಳು ಅಂತೀವಲ್ಲ. ಸೊ ಇರುಳು ಅಂದ್ರೆ ಏನಿಲ್ಲಿ ರಾತ್ರಿ ಕಣ್ಣು ಕಾಣಿಸಲ್ಲ. ಸೊ ತಮಗೆಲ್ಲ ಗೊತ್ತೇ ಇದೆ, ರಾತ್ರಿ ಕಣ್ಣು ಕಾಣಿಸಲ್ಲ ಅಂತಹ ವ್ಯಕ್ತಿಗಳಿಗೆ ಏನಂತ ಕರಿತಾವು, ಇರುಳು ಕುರುಡುತನ ಅಂತ ಕರಿತೇವೆ, ಹೌದಾ. ಸೊ ಇಲ್ಲಿ ಆ ಪ್ರಾಬ್ಲಮ್ಮು ಆ ವ್ಯಕ್ತಿಗಳಿಗೆ ಆಗ್ತಾ ಇರುತ್ತೆ. ಇನ್ನು ಕೊನೆಯದಾದ ಒಂದು ಆಪ್ಷನ್ನು ಬಣ್ಣ ಕುರುಡುತನ. ಬಣ್ಣ ಕುರುಡುತನ ಅಂದರೆ ಏನಪ್ಪ ಅಂದರೆ ಆ ವ್ಯಕ್ತಿ ಯಾವುದೇ ರೀತಿಯಾದಂಥ ಕಲರ್ಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ.
ಸಪೋಸ್ ಈಗ ಆ ವ್ಯಕ್ತಿ ಇದ್ದಲ್ಲಿ ಅವ್ರ ಮುಂದೆ ನೀವು ಏನಾದರೂ ಬೇರೆ ಬೇರೆ ಕಲರ್ದ ಒಂದು ಅರಿವಿ ಇರಲಿ ಅಥವಾ ಏನೋ ಒಂದು ಇಟ್ಟರೆ ಅವರು ಅದನ್ನು ಐಡೆಂಟಿಫೈನೇ ಮಾಡಿಲ್ಲ. ಜಸ್ಟ್ ಅವ್ರು ಹೇಳಿದ್ರೆ ಇದು ವೈಟ್ ಕಲರ್ ಇದೆ, ಇಲ್ಲಾಂದರೆ ಇದು ಡಾರ್ಕ್ ಕಲರ್ ಇದೆ. ಈ ಬ್ಲ್ಯಾಕ್ ವೈಟ್ನ ಬಿಟ್ಟರೆ ಅವರಿಗೆ ಯಾವುದೇ ಒಂದು ಕಲರ್ಗಳನ್ನು ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, ಸಿಂಪಲ್ಲಾಗಿ ಬಣ್ಣ ಕುರುಡುತನ ಅಂತ ಹೇಳ್ತೀವಿ. ಓಕೆ, ಸೊ ಮತ್ತೆ ರಿಪೀಟ್ ಆಗಿ ಹೇಳ್ತೀವಿ ನೋಡಿ. ಕ್ವಶನ್ ಏನಿದೆ ಇಲ್ಲಿ, ಈ ಕೆಳಗಿನವುಗಳಲ್ಲಿ ಯಾವುದು ಆನುವಂಶಿಕತೆಯ ಕಾಯಿಲೆಯಾಗಿದೆ ಅಂತ ಕೇಳ್ತಾರೆ. ಯಾವುದು ಸರಿಯಾದ ಆನ್ಸರ್? ಇದಕ್ಕೆ ಬಣ್ಣ ಕುರುಡುತನ ಅಂತ ಹೇಳ್ತೀವಿ. ಯಾವುದು ಬಣ್ಣ ಕುರುಡುತನ ಅಂದರೆ ಯಾವುದೇ ರೀತಿ ಬಣ್ಣವನ್ನು ಐಡೆಂಟಿಫೈ ಮಾಡೋಕ್ಕೆ ಇವ್ರಿಗೆ ಬರಲ್ಲ. ಸೊ ಅದಕ್ಕೆ ನಾವು ಬಣ್ಣ ಕುರುಡುತನ ಅಂತ ಹೇಳ್ತೇವೆ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 4. ಓಕೆ, ಕ್ವಶನ್ ನಂಬರ್ 4 ಏನು ಹೇಳುತ್ತೆ ನೋಡಿ ನಮಗೆ, ಈ ಕೆಳಗಿನವುಗಳಲ್ಲಿ ಯಾವುದು RNAದ ಅಸ್ತಿತ್ವದಲ್ಲಿ ಇಲ್ಲ? ನೋಡಿ, RNA ಮತ್ತು DNA ಗಳಲ್ಲಿ 4 ನ್ಯೂಕ್ಲಿಯೋಟೈಡ್ಗಳು ಪ್ರೆಸೆಂಟ್ ಇರುತ್ತವೆ. ಸೊ RNAದಲ್ಲಿ ಅಸ್ತಿತ್ವದಲ್ಲಿ ಇರಲಾರದ ಒಂದು ನ್ಯೂಕ್ಲಿಯೋಟೈಡ್ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ಇದೆ, ಅಡೆನಿನ್ ಇದೆ, ಗ್ವಾನಿನ್ ಇದೆ, ಯುರಾಸಿಲ್ ಇದೆ ಮತ್ತು ಥೈಮಿನ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಥೈಮಿನ್ ಅಂತ ಹೇಳ್ತೀವಿ ನಾವು. ಯಾಕಂದರೆ RNAದಲ್ಲಿ ಪ್ರೆಸೆಂಟ್ ಇರೋದು ಎಷ್ಟು? RNAದಲ್ಲಿ 4 ನ್ಯೂಕ್ಲಿಯೋಟೈಡ್ ಪ್ರೆಸೆಂಟ್ ಇರುತ್ತೆ. ಅಡೆನಿನ್ ಇರುತ್ತೆ, ಗ್ವಾನಿನ್ ಇರುತ್ತೆ, ಯುರಾಸಿಲ್ ಇರುತ್ತೆ, ಇನ್ನೊಂದು ಸೈಟೋಸಿನ್ ಅಂತ ಬರುತ್ತೆ. ಯಾವುದು? ಸೈಟೋಸಿನ್ ಅಂತಕ್ಕಂಥ ನ್ಯೂಕ್ಲಿಯೋಟೈಡ್ ಬರುತ್ತೆ. ಸೊ ಇದು ಕೂಡ ಎಲ್ಲಿ ಪ್ರೆಸೆಂಟ್ ಇರುತ್ತಪ್ಪ ಅಂದರೆ RNAದಲ್ಲಿ ಪ್ರೆಸೆಂಟ್ ಇರುತ್ತೆ. ಬಟ್ ಇಲ್ಲಿ ಥೈಮಿನ್ ಕೊಟ್ಟಿದ್ದಾರೆ. ಸೈಟೋಸಿನ್ ಇದರ ಒಂದು ಎಕ್ಸ್ಚೇಂಜ್ ಮಾಡಿ ಏನು ಕೊಟ್ಟಿರ್ತಾರೆ, ಇಲ್ಲಿ ಥೈಮಿನ್ ಅಂತ ಕೊಟ್ಟಿದ್ದಾರೆ. ಸೊ ಇದು RNAದಲ್ಲಿ ಅಸ್ತಿತ್ವದಲ್ಲಿ ಇರಲಾರದ ಒಂದು ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಕ್ವಶನ್ ಅರ್ಥ ಆಯ್ತಾ? ಕೆಳಗಿನವುಗಳಲ್ಲಿ ಯಾವುದು RNAದಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಅಂದರೆ RNAದಲ್ಲಿ ಇರಲಾರದ ನ್ಯೂಕ್ಲಿಯೋಟೈಡ್ ಯಾವುದು ಅಂತ ಕೇಳಿರ್ತಾರೆ. ಸೊ ತಮ್ಗೆ ಗೊತ್ತಿರಲಿ, DNA ಮತ್ತು RNAಗಳಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿರಬೇಕು. ಇದ್ದರೆ ಮಾತ್ರ ತಾವು ಇದನ್ನು ಸಾಲ್ವ್ ಮಾಡ್ತೀರಿ. ಸಿಂಪಲಾಗಿ ನಾನು ಹೇಳ್ತೀನಿ, ಸಿಂಪಲಾಗಿ RNAದಲ್ಲಿ ಎಷ್ಟು ಇರ್ತಪ್ಪ ಅಂದರೆ 4 ಇರ್ತವೆ. ಯಾವಪ್ಪ ಅಂದ್ರೆ ಅವು AGCU ಅಂತಕ್ಕಂಥದ್ದನ್ನು ನೆನಪಿಡಿ. AGCU, ಅಡೆನಿನ್, ಗ್ವಾನಿನ್, ಇನ್ನೊಂದು C ಅಂದರೆ ಸೈಟೋಸಿನ್, ಇವು ಅಂದರೆ ಯುರಾಸಿಲ್. ಇದೇ ಥರ DNA ಕೂಡ 4 ನ್ಯೂಕ್ಲಿಯೋಟೈಡ್ ಪ್ರೆಸೆಂಟ್ ಇರುತ್ತೆ. ಯಾವ್ದಾವ್ದು ಪ್ರೆಸೆಂಟ್ ಇರುತ್ತಪ್ಪ ಅಂದರೆ ಸೇಮ್ ಟು ಸೇಮ್, ಡಿಫ್ರೆಂಟ್ ಏನೂ ಇಲ್ಲ ನೋಡಿ. ಅದರಲ್ಲಿ ಕೂಡ ಇದೆ, ಅಡೆನಿನ್ ಇರುತ್ತೆ, ಗ್ವಾನಿನ್ ಇರುತ್ತೆ, ಹೌದಾ? ಅಡೆನಿನ್ ಇರುತ್ತೆ, ಗ್ವಾನಿನ್ ಇರುತ್ತೆ, ಯುರಾಸಿಲ್ ಇರುತ್ತೆ, ಅದು ಬಿಟ್ಟರೆ ಥೈಮಿನ್ ಇರುತ್ತೆ. ಈ ಯಾವುದಪ್ಪ ಅಂದರೆ ಇದರಲ್ಲಿ ಈ C ಅಂತ ಹೇಳಿದಿಲ್ಲ, C ಅಂದರೆ ಸೈಟೋಸಿನು, ಅದರ ಬದಲಾಗಿ ಇಲ್ಲಿ ಥೈಮಿನ್ ಇರುತ್ತೆ. ಇಷ್ಟೇ ಎರಡಕ್ಕೂ ಡಿಫ್ರೆನ್ಸ್ ಆಗಿರುತ್ತೆ RNA ಮತ್ತು DNA. ಸೊ ಹೀಗಾಗಿ ತಾವು RNAದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಆಮೇಲೆ DNA ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಗಳ ಬಗ್ಗೆ ಕೂಡ ತಮಗೆ ಮಾಹಿತಿ ಇರಬೇಕು. ಓಕೆ, ಸೊ ಕ್ವಶನ್ ಅರ್ಥ ಆಯ್ತಾ? RNAದಲ್ಲಿ ಇರಲಾರದ ನ್ಯೂಕ್ಲಿಯೋಟೈಡ್ ಯಾವುದು? ಜಸ್ಟ್ ಐಡೆಂಟಿಫೈ ಮಾಡಬೇಕು. AGCU ಅಂದರೆ RNA, AGUT ಅಂದರೆ ಯಾವುದು? DNA ಅಂತ ಐಡೆಂಟಿಫೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಐದೇ ಪ್ರಶ್ನೆ ನೋಡಿ ಏನು ಹೇಳ್ತೀವಿ ನಮಗೆ. DNAಯು ತನ್ನ ಕರಗುವ ತಾಪಮಾನದಲ್ಲಿ ಏನಾಗುತ್ತೆ ಅಂತ ಕೇಳ್ತಾರೆ. DNA ನೋಡಿ, DNA ಇರುತ್ತಲ್ವ, ಸೊ ತನ್ನ ಕರಗುವ ಒಂದು ತಾಪಮಾನದಲ್ಲಿ ಏನಾಗುತ್ತೆ? ಸೊ ಆಯ್ಕೆ ನೋಡಿ ಏನು ಕೊಟ್ಟಿರ್ತಾರೆ. ಫಸ್ಟು ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನೇಚರ್ ಆಗುತ್ತೆ, ಘನ DNA ದ್ರವವಾಗುತ್ತೆ, ದ್ರವ DNA ಆವಿಯಾಗುತ್ತೆ, DNA ಡಬಲ್ ಹೆಲಿಕಲ್ನಿಂದ ಸೂಪರ್ ಕಾಯಿಲ್ಡ್ DNA ಆಗಿ ಬದಲಾಗುತ್ತೆ ಅಂತ ಒಂದು 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನೇಚರ್ ಆಗುತ್ತೆ ಅಂತಕ್ಕಂಥ ಆಪ್ಷನ್ ಇದು ಇದರ ಒಂದು ಸರಿಯಾದ ಆನ್ಸರ್. ಆ್ಯಕ್ಚುಲಿ ಡಿನೇಚರ್ ಅಂದರೆ ಏನು? ಅದರಲ್ಲಿ ಇರ್ತಕ್ಕಂತಹ ಅಂದರೆ ಆಲ್ರೆಡಿ ಹೆಂಗಿರುತ್ತೆ, ಸ್ಥಳೀಯ ಏನಾಗುತ್ತೆ, ಇದು ಡಬಲ್ ಹೆಲಿಕಲ್ ಇದೆ ಅಲ್ವಾ. ಸೊ ಈ ಡಬಲ್ ಹೆಲಿಕಲ್ ಏನಾಗುತ್ತೆ, ತನ್ನಲ್ಲಿ ಡಿನೇಚರ್ ಅಂದರೆ ಡಬಲ್ ಹೆಲಿಕಲ್ ಇದ್ದದ್ದು ಸಿಂಗಲ್ ಸ್ಟ್ರಕ್ಚರ್ನದು ಕನ್ವರ್ಟ್ ಆಗುತ್ತೆ. ಅದಕ್ಕೆ ಏನಂತ ಕರಿತೀವಿ? ಡಿನೇಚರೇಷನ್ ಅಂತ ಕರಿತೀವಿ, ಹೌದಾ? ಸೊ ಇದೇನಾಗುತ್ತೆ, DNA ತನ್ನ ಕರಗುವ ತಾಪಮಾನದಲ್ಲಿ ಸ್ಥಳೀಯ ಡಬಲ್ ಹೆಲಿಕಲ್ DNA ಏನಾಗುತ್ತೆ, ಅಲ್ಲಿ ಡಿನೇಚರ್ ಆಗುತ್ತೆ. ಡಬಲ್ ಇದ್ದದ್ದು ಅದು ಬ್ರೇಕ್ ಡೌನ್ ಆಗಿ ಸಿಂಗಲಲ್ಲಿ ಕನ್ವರ್ಟ್ ಆಗುತ್ತೆ. ಇನ್ನು
ಎರಡನೇ ಆಯ್ಕೆ ಘನ DNA ದ್ರವ ಆಗುತ್ತೆ, ಇದಂತೂ ಆಗಲ್ಲ. ಸೊ ಈ ಆಯ್ಕೆ ತಪ್ಪಿದೆ. ಮೂರನೇದು ದ್ರವ DNA ಆವಿಯಾಗುತ್ತೆ, ಇದು ಕೂಡ ತಪ್ಪಿದೆ. ನಾಲ್ಕನೇದು DNA ಡಬಲ್ ಹೆಲಿಕಲ್ನಿಂದ ಸೂಪರ್ ಪಾಲ್ DNA ಆಗಿ ಬದಲಾಗುತ್ತೆ. ಸೊ ಇದು ಕೂಡ ಆನ್ಸರ್ ರಾಂಗ್ ಇದೆ. ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನೇಚರ್ ಆಗುತ್ತೆ ಅಂತಕ್ಕಂಥ ಆಯ್ಕೆ ಇದು ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. DNA ಏನಾದರೂ ಟೆಂಪರೇಚರ್ ಕೊಟ್ಟರೆ ಅಥವಾ ಅದು ತನ್ನ ಕರಗುವ ಟೆಂಪರೇಚರ್ದಲ್ಲಿ ಏನಾಗ್ತಂದರೆ ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನೇಚರ್ ಆಗುತ್ತೆ. ಸೊ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ಆರನೇದು ನ್ಯೂಕ್ಲಿಕ್ ಆಮ್ಲಗಳು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ. ನೋಡಿ, ನ್ಯೂಕ್ಲಿಕ್ ಆಮ್ಲ ಅಥವಾ ನ್ಯೂಕ್ಲಿಕ್ ಆ್ಯಸಿಡ್ ಅಂದರೆ ಎಲ್ಲ ಒಂದೇ ಮೀನಿಂಗು. ಆಮ್ಲ ಅಂದರೆ ಕನ್ನಡದಲ್ಲಿ, ಆ್ಯಸಿಡ್ ಅಂದರೆ ಇಂಗ್ಲೀಷ್ನಲ್ಲಿ. ಇಲ್ಲಿ ನ್ಯೂಕ್ಲಿಕ್ ಆಮ್ಲಗಳು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಆಯ್ಕೆ ನೋಡಿ, ಪೆಂಟೋಸ್ ಶುಗರ್, ನೈಟ್ರೋಸ್ ಬೇಸ್, ಫಾಸ್ಫೇಟ್ ಗ್ರೂಪ್, ಮೇಲಿನ ಎಲ್ಲ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ನಾವು ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಇದರಲ್ಲಿ ಈ ನ್ಯೂಕ್ಲಿಕ್ ಆ್ಯಸಿಡ್ನಲ್ಲಿ ಇರೋದು ಇವೆಲ್ಲ ಪೆಂಟೋಸ್ ಶುಗರ್ ಕೂಡ ಇರುತ್ತೆ, ನೈಟ್ರೋಜನ್ ಬೇಸ್ ಕೂಡ ಇರುತ್ತೆ, ಫಾಸ್ಫೇಟ್ ಗ್ರೂಪ್ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಪೆಂಟೋಸ್ ಶುಗರ್ ಹೌದಾ. ಸೊ ಪೆಂಟೋಸ್ ಶುಗರ್ ನಾವು ಕನ್ನಡದ ಏನಂತ ಕರಿತೀವಿ, ಶರ್ಕರೆಗಳು ಅಂತ ಕರಿತೀವಿ, ಶರ್ಕರೆಗಳು ಹೌದಾ. ಸೊ ಇದನ್ನೇ ನಾವು ಪೆಂಟೋಸ್ ಶುಗರ್ ಅಂತ ಕರಿತೀವಿ. ಸೊ ಇದರಲ್ಲಿರೋದು ಯಾವುದಿರುತ್ತೆ, DNA ಮತ್ತು RNA ಎರಡು ಇದರಲ್ಲಿ ಪ್ರೆಸೆಂಟ್ ಇರುತ್ತವೆ. ಎಲ್ಲಿ, ಪೆಂಟೋಸ್ ಶುಗರ್ನಲ್ಲಿ. ಇದು ನಮಗೆ ಒಂದು ಗಮನದಲ್ಲಿ ಇಡಬೇಕು. ಯಾವುದು, DNA ಮತ್ತು RNA ಎರಡೂ ಕೂಡ ಈ ಪೆಂಟೋಸ್ ಶುಗರ್ನಲ್ಲಿ ಇರುತ್ತವೆ. ಇನ್ನು ನೈಟ್ರೋಜನ್ ಬೇಸ್ ಅದರ ಕನ್ನಡದಲ್ಲಿ ಏನಂತೀವಿ, ಸಾರಜನಕದ ಕ್ಷಾರಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಬರೋದು ಎರಡು ಪಾರ್ಟ್ಸ್ ಇರ್ತವಪ್ಪ ಅಂದರೆ, ಒಂದನೇದು ಪ್ಯೂರಿನ್ಸ್ ಅಂತಕ್ಕಂಥ ಒಂದು ಪಾರ್ಟ್ ಬರುತ್ತೆ, PURINES ಪ್ಯೂರಿನ್ಸ್ ಅಂತಕ್ಕಂಥ ಒಂದು ಬರುತ್ತೆ. ಇನ್ನೊಂದು ಯಾವುದು ಬರುತ್ತೆ, ಪಿರಿಯಾಮಿಡಿನು. ಸೊ ಈ ಥರ ಇದರಲ್ಲಿ ಎರಡು ಸಬ್ ಯೂನಿಟ್ಗಳು ಎಲ್ಲಿ ಬರುತ್ತೆ, ಈ ಒಂದು ನೈಟ್ರೋಜನ್ದಲ್ಲಿ ಬರುತ್ತೆ. ಈ ಪ್ಯೂರಿನ್ಸ್ನ ತಗೊಂಡ್ರೆ ಪ್ಯೂರಿನ್ಸ್ನಲ್ಲಿ ಏನು ಬರ್ತಪ್ಪ ಅಂದರೆ ಎಡಿನ್ ಮತ್ತು ಗ್ವಾನಿನದ ಒಂದು ಉಂಗುರದ ರಚನೆಯಿಂದ ಇದರ ಒಂದು ರಚನೆ ಆಗಿರುತ್ತೆ. ಇನ್ನು ಇದೇ ಥರ ಪಿರಿಯಾಮಿಡಿನ್ ಏನಾದರೂ ತಗೊಂಡ್ರೆ ಇದನ್ನು ಏನಂತೀವಿ ಅಂದರೆ ಒಂದು ಉಂಗುರದ ರಚನೆ ಇದರಲ್ಲಿ ಇರುತ್ತೆ. ಮ್ಯಾಕ್ಸಿಮಮ್ ಆಗಿ CTU ಈ ನ್ಯೂಕ್ಲಿಯೋಟೈಡ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ಇನ್ನು ಫಾಸ್ಫೇಟ್ ಗ್ರೂಪ್ನ ತಗೊಂಡ್ರೆ ಫಾಸ್ಫೇಟ್ ಗ್ರೂಪ್ ಇದು ಕೂಡ ಎಲ್ಲಿ ಕಂಡು ಬರ್ತಪ್ಪ ಅಂದರೆ DNA ಮತ್ತು RNAಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಪಾರ್ಟ್ ಅಂತಲೇ ಹೇಳ್ತೀವಿ. ಇದು ಕೂಡ DNA ಮತ್ತು RNAದಲ್ಲಿ ಇದು ಕೂಡ ಪ್ರೆಸೆಂಟ್ ಇರುತ್ತೆ. ಇದಲ್ಲಿರುತ್ತೆ DNA ಮತ್ತು RNAದಲ್ಲಿ ಇದು ಕೂಡ ಪ್ರೆಸೆಂಟ್ ಇರುತ್ತೆ ಹೌದಾ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಮತ್ತೊಂದ್ಸಲ ರಿಪೀಟ್ ಹೇಳ್ತೀನಿ ನೋಡಿ. ನ್ಯೂಕ್ಲಿಕ್ ಆಮ್ಲಗಳು ಯಾವ ವಸ್ತುಗಳಿಂದ ಮಾಡಲ್ಪಟ್ಟಿರುತ್ತೆ ಅಂತ ಕ್ವಶನ್ನ ಕೇಳ್ತಾರೆ. ಯಾವ ವಸ್ತುಗಳಿಂದ, ಆಪ್ಷನ್ ಮೇಲಿನ ಎಲ್ಲ. ಮೇಲೆ ಎಲ್ಲ ಅಂದರೆ ಯಾವುದು, ಈ ಪೆಂಟೋಸ್ ಶುಗರ್ ಇರುತ್ತೆ, ನೈಟ್ರೋಜನ್ ಬೇಸ್ ಇರುತ್ತೆ, ಫಾಸ್ಫೇಟ್ ಗ್ರೂಪ್ ಇದು ಕೂಡ ಅದರಲ್ಲಿ ಪ್ರೆಸೆಂಟ್ ಆಗಿ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಕ್ವಶನ್ ನಂಬರ್ 7. ಕ್ವಶನ್ ನಂಬರ್ 7 ಏನು ಹೇಳ್ತಾರೆ ನೋಡಿ. ಫಸ್ಟ್ ಆಫ್ ಆಲ್ ಕ್ವಶನ್ ನಂಬರ್ 7. ಓಕೆ, ಡಿಎನ್ಎದಿಂದ DNA ಉತ್ಪತ್ತಿಯಾಗುವುದನ್ನು ಏನಂತ ಕರೀತಾರೆ ನೋಡಿ. ಕ್ವಶನ್ ಇದೆ, DNA to DN ಏನಾದರೂ ಜನರೇಟ್ ಆಗ್ತಾ ಇದ್ರೆ, DNA to DNA ಏನಾದರೂ ಜನರೇಟ್ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ. ಆಯ್ಕೆಗಳು ನೋಡಿ ಏನು ಕೊಟ್ಟಿರ್ತಾರೆ ಇಲ್ಲಿ. ಒಂದನೇದು ಪುನರಾವರ್ತನೆ ಅಂದರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ರೆಪ್ಲಿಕೇಶನ್ ಅಂತ ಕರಿತೀವಿ. ಉತ್ಪರಿವರ್ತನೆ ಮ್ಯೂಟೇಷನ್. ಮೂರನೇದು ಲಿಪಿಯಂತರ ಟ್ರಾನ್ಸ್ಕ್ರಿಪ್ಷನ್. ಯಾವುದು ಅಲ್ಲ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಇದಕ್ಕೆ ಪುನರಾವರ್ತನೆ ಅಂತ ಕರಿತೀವಿ. ಪುನರಾವರ್ತನೆ ಯಾಕಂದರೆ DNA ಇದೆ ಹೌದಾ. ಸೊ ಈ DNAದಿಂದ ಮತ್ತೆ ರಿಪೀಟ್ DNAನೇ ಅಲ್ಲಿ ತಯಾರಾಗ್ತಾ ಇದೆ ಅಥವಾ ಉತ್ಪತ್ತಿ ಆಗ್ತಾ ಇದೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಸಿಂಪಲ್ ಆಗಿ
ರೆಪ್ಲಿಕೇಶನ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಪುನರಾವರ್ತನೆ ಅಂತ ಕರಿತೀವಿ. ಹಾಗಾದರೆ ಮ್ಯೂಟೇಷನ್ ಅಂದ್ರೆ ಏನು ಮತ್ತು ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಮ್ಯೂಟೇಷನ್ ಅಂದ್ರೆ ಏನು? DNA ಒಂದು ರಚನೆಯಲ್ಲಿ ಬದಲಾವಣೆ ಆಗುವುದು. DNA ರಚನೆಯಲ್ಲಿ ಬದಲಾವಣೆ ಏನಾದರೂ ಆಗ್ತಾ ಇದ್ರೆ, ಬದಲಾವಣೆ ಏನಾದರೂ ಅಲ್ಲಿ ಆಗ್ತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ? ಮ್ಯೂಟೇಷನ್ ಅಂತ ಕರಿತೀವಿ. ಹೌದಾ? ಸೊ ಇದೇ ಥರ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ರೆ, ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? DNA ಟು RNA ಒಂದು ಉತ್ಪತ್ತಿಯನ್ನು ಆಗೋದಕ್ಕೆ, ಇದರಿಂದ DNA ಟು RNA ಇದರ ಒಂದು ಏನಾದರೂ ಉತ್ಪತ್ತಿ ಆಗ್ತಾ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸಿಂಪಲ್ ಆಗಿ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಏನು? ಟ್ರಾನ್ಸ್ಕ್ರಿಪ್ಷನ್ನು. ಹೌದಾ? ಸೊ ಮತ್ತೆ ರಿಪೀಟ್ ಆಗಿ ಕ್ವಶನ್ ಹೇಳ್ತೀನಿ ಕೇಳಿ. ಕ್ವಶನ್ ಏನು ಕೊಟ್ಟಿದ್ರು ನೋಡಿ. DNA ತಯಾರು ಆಗೋದು ಅಥವಾ ಉತ್ಪತ್ತಿ ಆಗೋದಕ್ಕೆ ಅಂತ ಕರಿತೀವಿ ರೆಪ್ಲಿಕೇಶನ್ ಅಥವಾ ಪುನರಾವರ್ತನೆ ಅಂತ ಕರಿತೀವಿ. ಪುನರಾವರ್ತನೆ. ಅರ್ಥ ಆಯ್ತಾ? ಹಾಗಾದರೆ ಮ್ಯೂಟೇಷನ್ ಅಂದ್ರೆ ಏನು? DNA ರಚನೆಯಲ್ಲಿ ಒಂದು ಬದಲಾವಣೆ ಆಗುವುದು. ಅದೇ ಥರ ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನು? DNA ಟು RNA ಟ್ರಾನ್ಸ್ಫರ್ ಆಗೋದು. ಓಕೆ. ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. ಓಕೆ, ಕ್ವಶನ್ ನಂಬರ್ 8 ನೋಡಿ ಏನು ಹೇಳುತ್ತೆ ನಮಗೆ. ನ್ಯೂಕ್ಲಿಯೋಟೈಡ್ ಯಾವುದು ಘಟಕ ಅಲ್ಲ? ನ್ಯೂಕ್ಲಿಯೋಟೈಡ್ನ ಯಾವುದು ಘಟಕ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ನೋಡಿ, ಫಾಸ್ಫೇಟ್ ಗುಂಪು, ನೈಟ್ರೋಜನ್ ಬೇಸ್, ಅಮಿನೋ ಆಮ್ಲ, ಶುಗರ್. ಈ ಕೊಟ್ಟಿರ್ತಕ್ಕಂಥ 4 ಪೈಕಿ ನ್ಯೂಕ್ಲಿಯೋಟೈಡ್ನ ಯಾವುದು ಘಟಕ ಅಲ್ಲ ಅಂತ ಕೇಳ್ತಾರೆ. ಯಾವ ಘಟಕ ಅಲ್ಲ? ಅಮಿನೋ ಆಸಿಡ್ ಇದು ನ್ಯೂಕ್ಲಿಯೋಟೈಡ್ನ ಒಂದು ಘಟಕ ಅಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ನ್ಯೂಕ್ಲಿಯೋಟೈಡು ತಯಾರಾಗೋದು ಅದರಿಂದ ಒಂದು ಫಾಸ್ಫೇಟ್ ಗುಂಪು, ನೈಟ್ರೋಜನ್ ಬೇಸ್ ಮತ್ತು ಶುಗರ್, ಇವುಗಳ ಒಂದು ಮಿಶ್ರಣ ಅಂದ್ರೇ ಏನಂತ ಹೇಳ್ತೀವಿ ನಾವು? ಸಿಂಪಲ್ ಆಗಿ ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಏನು? ನ್ಯೂಕ್ಲಿಯೋಟೈಡ್ ಅಂತ ಹೇಳ್ತೀವಿ. ಸೊ ಹೀಗಾಗಿ ನ್ಯೂಕ್ಲಿಯೋಟೈಡ್ನಲ್ಲಿ ಇರ್ತಕ್ಕಂಥ ಘಟಕಗಳ ಬಗ್ಗೆ ಕೂಡ ತಮಗೆ ಗೊತ್ತಿರಬೇಕು. ನ್ಯೂಕ್ಲಿಯೋಟೈಡ್ನಲ್ಲಿ ಅಲ್ಲದ ಘಟಕಗಳ ಬಗ್ಗೆ ಕೂಡ ತಮಗೆ ಒಂದು ಮಾಹಿತಿ ಇರಬೇಕು. ಸೊ ಇದ್ದಾಗ ತಾವು ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀರಾ. ಸೊ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ವಶನ್ಗಳನ್ನು ಒಂದೊಂದು ಎಕ್ಸಾಮ್ನಲ್ಲಿ ಕೇಳಿದರೆ ಫ್ರೆಂಡ್ಸ್ ನಿಮ್ಗೆ ಹೇಳ್ಬೇಕಂದ್ರೆ, ಹೌದಾ? ಸೊ ಹೀಗಾಗಿ ನಾನಿಲ್ಲಿ ಇದರ ಒಂದು ನ್ಯೂಕ್ಲಿಕ್ ಆ್ಯಸಿಡ್ ಇದರ ಕುರಿತಾದಂಥ ಸಪ್ರೇಟಾಗಿ ಟಾಪ್ 10 ಕ್ವಶನ್ಗಳನ್ನು ನಾವೆಲ್ಲ ಅಲ್ಲಿಂದ ತೊಗೊಂಡು ನಿಮಗೆ ಸ್ಟಡಿ ಕೊಡ್ತಾ ಇದ್ದೀವಿ. ಓಕೆ. ಸೊ ತಾವು ಕೂಡ ಪರ್ಫೆಕ್ಟಾಗಿ ಸ್ಟಡಿ ಮಾಡಿ. ಪ್ರತಿ ವರ್ಷ ಏನೂ ಇಲ್ಲ ಅಂದರೂ ನ್ಯೂಕ್ಲಿಕ್ ಆ್ಯಸಿಡ್ ಕುರಿತಾದಂಥ 2 ಕ್ವಶನ್, ಒಂದು ಅಂತ ಫಿಕ್ಸ್ ಇರುತ್ತೆ, ಜಾಸ್ತಿ ಅಂದರೆ 2 ಕ್ವಶನ್ಗಳನ್ನು ಕೂಡ ಅಲ್ಲಿ ಕೇಳಿರ್ತಾರೆ. ಹೌದಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡಿ ಏನು ಹೇಳುತ್ತೆ ನಮಗೆ. ಕ್ವಶನ್ ನಂಬರ್ 9, DNA ಪ್ರಾಥಮಿಕ ಕಾರ್ಯವೇನು? DNA ಪ್ರೈಮರಿ ವರ್ಕ್ ಏನಂತ ಕೇಳ್ತಾರೆ. ವಾಟ್ ಈಸ್ ದ ಪ್ರೈಮರಿ ವರ್ಕ್ ಆಫ್ DNA? DNA ಗೊತ್ತಿಲ್ಲ, ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹೇಳಬೇಕಾಗಿತ್ತು, ಎಲ್ಲರಿಗೂ ಗೊತ್ತಿ ಅಂತ ನಾನು ಹೇಳಿಲ್ಲ. ಓಕೆ. ಸೊ DNA ಪ್ರಾಥಮಿಕ ಕಾರ್ಯವೇನು? ಆಪ್ಷನ್ ನೋಡಿ. ಪ್ರೋಟೀನ್ ಉತ್ಪಾದನೆ, ಶಕ್ತಿ ಸಂಗ್ರಹಣೆ, ಕೋಶಿಕೆ ಸಂದೇಶ ಪರವಾಗಿ ಕಾರ್ಯ ಅಂದರೆ ಸೆಲ್ಯುಲರ್ ಕಮ್ಯುನಿಕೇಷನ್ ಅಂತ ಕರಿತೀವಿ. ಇನ್ನು 4ನೇದು ಜನಿತ ಅಥವಾ ಆನುವಂಶಿಕ ಗುಣಗಳ ಒಂದು ಸಂಗ್ರಹಣೆಯನ್ನು ಮಾಡ್ತಕ್ಕಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಸೊ ಅದಲ್ಲ, ಬಟ್ ಇಲ್ಲಿ DNA ಪ್ರಾಥಮಿಕ ಕಾರ್ಯ ಅಂದರೆ ಏನಪ್ಪ? ಇದರ ಸರಿಯಾದ ಆಯ್ಕೆ ಏನಂದರೆ ಇದೆ. ಯಾವುದು? ಜನಿತ ಅಂದರೆ ಆನುವಂಶೀಯ ಗುಣಗಳ ಒಂದು ಸಂಗ್ರಹಣೆಯನ್ನು ಮಾಡೋ ಕೆಲಸ ಯಾವ್ದು ಮಾಡುತ್ತಪ್ಪ ಅಂದರೆ ಈ DNA ಮಾಡುತ್ತೆ. DNA ಇದು ಅದರ ಒಂದು ಪ್ರಾಥಮಿಕ ಕಾರ್ಯ ಅಂತಲೇ ಹೇಳ್ತೀವಿ. ಸೊ ಪ್ರೋಟೀನ್ ಉತ್ಪಾದನೆ ಕೂಡ ಅದರ ಒಂದು ಕೆಲಸನೇ ಇದೆ. DNA ಒಂದು ಕೆಲಸನೇ, ಇದು ಕೂಡ ಅದರ ಕಾರ್ಯ. ಬಟ್ ಪ್ರಾಥಮಿಕ ಕಾರ್ಯ ಯಾವುದಪ್ಪ ಅಂತ ಕೇಳಿದ್ರೆ ನಾವು ಇದೇ ಹೇಳಬೇಕಾಗುತ್ತೆ. ಯಾವುದು? ಆನುವಂಶಿಕ ಗುಣಗಳ ಸಂಗ್ರಹಣೆ ಅಥವಾ ಜನಿತ ಗುಣಗಳ ಒಂದು ಸಂಗ್ರಹಣೆ ಅಂತ ಕೂಡ ನಾವು ಹೇಳ್ತೀವಿ. ಸೊ ಶಕ್ತಿಯ ಸಂಗ್ರಹಣೆ ಇದು ಕೂಡ DNA ಒಂದು ಕಾರ್ಯ ಅಂತ ಹೇಳ್ತೀವಿ. ಸೆಲ್ಯುಲರ್ ಕಮ್ಯುನಿಕೇಷನ್ ಇದು ಕೂಡ ಅದರ ಒಂದು ಕಾರ್ಯ. ಬಟ್ ಪ್ರಾಥಮಿಕ ಕಾರ್ಯ ಯಾವುದಪ್ಪ ಅಂದರೆ ಇದೆ. ಯಾವುದು? ಆಪ್ಷನ್ ಜನಿತ ಅಥವಾ ಆನುವಂಶೀಯ ಗುಣಗಳ ಒಂದು ಸಂಗ್ರಹಣೆಯನ್ನು ಮಾಡುವುದು. ಸೊ ಇದೇ ಅದರ ಒಂದು ಪ್ರಾಥಮಿಕವಾದಂಥ ಕೆಲಸ ಅಂತ ಹೇಳ್ತೀವಿ. ಓಕೆ. ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10 ನೋಡಿ ಹೀಗಿದೆ. ಕ್ವಶನ್ ನೋಡಿ, ನೈಟ್ರೋಜನ್ ಬೇಸ್ DNAದಲ್ಲಿ ಕಂಡುಬರುವ
ಮತ್ತು RNAನಲ್ಲಿ ಕಂಡು ಬರಲಾರದ ಬೇಸ್ ಯಾವುದು? ನೋಡಿ, ಎಷ್ಟು ವಿಭಿನ್ನವಾದ ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ನೈಟ್ರೋಜನ್ ಬೇಸ್ನಲ್ಲಿ ಇದು ಕಂಡು ಬರುತ್ತೆ, ನೈಟ್ರೋಜನ್ ಬೇಸ್ DNA ಅದು ಕಂಡು ಬರುತ್ತೆ, ಬಟ್ RNAದಲ್ಲಿ ಅದು ಕಂಡು ಬರಲ್ಲ. ಯಾವುದಿದೆ ಹಾಗಾದರೆ? ನೋಡಿ, AG ಇದೆ, ಅಡೆನಿನ್ ಗವಾನಿನ್, ಇದೆಲ್ಲ ಕಂಡು ಬರುತ್ತೆ ಹೇಳಿ. DNA ಕಂಡು ಬರುತ್ತೆ, RNAದಲ್ಲಿ ಕೂಡ ಇದು ಕಂಡು ಬರುತ್ತೆ, ಹೌದಾ? ಗ್ವಾನಿನ್ ಮತ್ತು ಯುರಾಸಿಲ್ GU ಎಲ್ಲಿ ಬರುತ್ತೆ? ಇದು ಕೂಡ DNA ಪ್ರೆಸೆಂಟ್ ಬರುತ್ತೆ, ಇದು ಕೂಡ RNAದಲ್ಲಿ ಪ್ರೆಸೆಂಟ್ ಬರುತ್ತೆ. ಯುರಾಸಿಲ್ ಇದು ಕೂಡ ಎರಡರಲ್ಲಿ ಬರುತ್ತೆ, ಇಲ್ಲಿಯೂ ಕೂಡ ಬರುತ್ತೆ, ಆಮೇಲೆ RNAದಲ್ಲಿ ಕೂಡ ಬರುತ್ತೆ. ಉಳಿದಿರೋ ಆಪ್ಷನ್ ಯಾವುದಪ್ಪ ಅಂದರೆ ಥೈಮಿನ್ ಏನು ಬರುತ್ತಲ್ಲ. ಸೊ ಈ ಥೈಮಿನು ಕೇವಲ DNA ಮಾತ್ರ ಕಂಡು ಬರುತ್ತೆ, RNAದಲ್ಲಿ ಥೈಮಿನ್ ಕಂಡು ಬರಲ್ಲ. ನಮ್ಗೆ ಗೊತ್ತಿರಲಿ ಫ್ರೆಂಡ್ಸ್, ಥೈಮಿನ್ ಎಲ್ಲಿ ಬರುತ್ತೆ? ಇದು ಕಂಡು DNA ಅಷ್ಟೇ ಪ್ರೆಸೆಂಟ್ ಇರುತ್ತೆ, RNAದಲ್ಲಿ ಏನಿರುತ್ತೆ? ಇದು ಅಬ್ಸೆಂಟ್ ಇರುತ್ತೆ. ನೋಡಿ, ಮುಂದೆ ಏನು ಕೊಟ್ಟಿದ್ರಲ್ಲಿ? RNAನಲ್ಲಿ ಕಂಡು ಬರಲಾರದ ಬೇಸ್ ಯಾವುದು ಅಂತ ಕೇಳಿದ್ರೆ, ಯಾವುದು ಆ ಬೇಸ್? ಹಾಗಾದರೆ ಥೈಮಿನ್ ಅಂತ ಹೇಳ್ತೀವಿ. ಸೊ ಥೈಮಿನ್ ಏನಿದು RNAದಲ್ಲಿ ಕಂಡು ಬರಲ್ಲ, ಇದು ಕಂಡು ಬರೋದಲ್ಲಿ DNA. ಅದರ ರಿಲೇಟೆಡ್ ಕ್ವಶನ್ ನಂಬರ್ 1 ಮತ್ತು ಕ್ವಶನ್ 2 ಹೇಳಿದ್ದೀನಿ ನಿಮಗೆ. ಸೊ ಅಲ್ಲಿ ತಾವು ಅದನ್ನು ನೋಡ್ಬೋದು. ಓಕೆ, ಸೊ ಈ ರೀತಿಯಾಗಿ ಟಾಪ್ 10 ಕ್ವಶನ್ಸ್ಗಳನ್ನು ನ್ಯೂಕ್ಲಿಕ್ ಆಸಿಡ್ನಲ್ಲಿ ಕೊಟ್ಟಿದ್ದಾರೆ. ಸೊ ಇಷ್ಟು ಕ್ವಶನ್ಗಳನ್ನು ತಾವೇನಾದ್ರು ಪರ್ಫೆಕ್ಟ್ ಮಾಡಿದ್ರೆ 101% ನಿಮಗೆ ಇದರ ರಿಲೇಟೆಡ್ ಯಾವುದೇ ಒಂದು ಕ್ವಶನ್ಗಳು ಬಂದರೆ ತಾವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸೊ ಇದು ಕೇವಲ ಈ ವಿಡಿಯೋ ಕರ್ನಾಟಕ TET ಕೊಡೋರು ಅಷ್ಟೇ ಅಲ್ಲ, FDA ಕೊಡೋರು ಕೂಡ ಇದೆ, PSI ಇದೆ, IAS ಇದೆ, KPS ಇದೆ. ಸೊ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ನ ಕೊಡ್ತಾ ಇದ್ದಾರೆ, ಸೊ ಪ್ರತಿಯೊಬ್ಬರಿಗೂ ಇದರ ರಿಲೇಟೆಡ್ ಕ್ವಶನ್ಗಳಲ್ಲಿ ಬಂದಿರ್ತವೆ. ಪ್ರತಿ ವರ್ಷ ಬೇಕಾದ್ರೆ ನೋಡಿ, ನೀವು 2 ಕ್ವಶನ್ ಈ ಚಾಪ್ಟರ್ ಮೇಲೆ ಹೆಚ್ಚಿರುತ್ತೆ. ಸೊ ಹೀಗಾಗಿ ನಾನು ನಿಮಗೆ ಕೊಡ್ತಾ ಇರೋದು ಚಾಪ್ಟರ್ ವೈಸ್ ಸಿಲೆಬಸ್ ವಿತ್ ಚಾಪ್ಟರ್ ವೈಸ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಹೇರಾಪೇರಿ ಆಗೋಕ್ಕೆ ನಾನು ಬಿಡಲ್ಲ. ಓಕೆ, ಸೊ ಇವಾಗ ಚಾಪ್ಟ್ರಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅಂದ್ರೆ ಏನು? ನ್ಯೂಕ್ಲಿಕ್ ಆಸಿಡ್ಸು 2 ಟೈಪ್ಸ್ ಇರುತ್ತೆ, DNA ಮತ್ತು RNA. DNA ಅಂದರೆ ಏನು? ಡಿಆಕ್ಸಿರೈಬೋಸ್ ನ್ಯೂಕ್ಲಿಕ್ ಆಸಿಡ್. RNA ಅಂದರೆ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಇದಾದ್ಮೇಲೆ ಬರೋದು ನ್ಯೂಕ್ಲಿಯೋಟೈಡ್. ಇದರಲ್ಲಿ ಏನಿರುತ್ತೆ? ಪೆಂಟೋಸ್ ಶುಗರ್ ಮತ್ತು ನೈಟ್ರೋಜನ್ ಬೇಸ್ಗಳಿಂದ ಕೂಡಿರ್ತಕ್ಕಂಥ ಒಂದು ಕಂಪೌಂಡ್ ಅಂತ ಹೇಳ್ತೀವಿ. ಅದಾದಮೇಲೆ DNA ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಸ್ ಯಾವುದು? AGCT ಹೇಳ್ತೀವಿ. RNAದಲ್ಲಿ ಇರ್ತಕ್ಕಂಥ ನ್ಯೂಕ್ಲಿಯೋಟೈಡ್ಸ್ ಯಾವುದು? AGCO ಅಂತ ಹೇಳ್ತೀವಿ. ಅದಾದ ನಂತರ DNA ಡಿಸ್ಕವರಿ ಯಾರು ಮಾಡಿದ್ರು? ವ್ಯಾಟ್ಸನ್ ಮತ್ತು ಕ್ರಿಕ್ ಅಂತಕ್ಕಂತಹ ವಿಜ್ಞಾನಿಗಳು DNA ಬಗ್ಗೆ ಹೇಳಿಕೊಟ್ಟರು. ಓಕೆ, ಸೊ ಇದಿಷ್ಟು ಈ ಒಂದು ಚಾಪ್ಟರಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಒಂದು ಚಾಪ್ಟರ್ ಬರುತ್ತೆ, ಚಾಪ್ಟರ್ ನಂಬರ್ 5 ಸೆಲ್ ಡಿವಿಷನ್ ಅಂದರೆ ಕೋಶ ವಿಭಜನೆ ಅಂತ ಹೇಳ್ತೀವಿ. ಸೊ ಆ ಒಂದು ಚಾಪ್ಟರ್ಲಿ ಮತ್ತೆ ನಿಮಗೆ ಒಂದು ಮಹತ್ವವಾದಂಥ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಟಾಪ್ 10 ಕ್ವಶನ್ಗಳನ್ನು ಯಾವ ಥರ ಕೇಳ್ತಾರೆ ಅನ್ನೋದನ್ನು ನಾನು ಮುಂದಿನ ಕ್ಲಾಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟಡಿ ಮಾಡ್ತಾಯಿರಿ. ನಿಮ್ಗೆ ಏನಾದರೂ ಈ ವಿಡಿಯೋ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾದವರು ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಮತ್ತು ಮುಂದಿನ ಒಂದು ಕ್ಲಾಸ್ನಲ್ಲಿ ನಿಮ್ಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.